ಮಹದೇವಪುರ ಸುಪ್ರೀಂ ಕೋರ್ಟ್ ಆದೇಶವಿದ್ದರೂ ಕಾಲಾವಕಾಶ ನೀಡದೆ ಏಕಾಏಕಿ ಬಡವರ ಮನೆಗಳನ್ನು ನೆಲಸಮ ಮಾಡಿದ್ದಾರೆ ಎಂದು ಕಸವನಹಳ್ಳಿ ವಸತಿ ಕಳೆದುಕೊಂಡವರು ಕಂದಾಯ ಅಧಿಕಾರಿಗಳ ವಿರುದ್ಧ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಕ್ಷೇತ್ರದ ಕಸವನಹಳ್ಳಿ ಸರ್ವೆ ನಂಬರ್ 12/4 2.20 ಕುಂಟೆಯಲ್ಲಿರುವ ಜಮೀನಿಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು. ಕಾಲಾವಕಾಶ ಇದ್ದರೂ ಸಹ ಅಧಿಕಾರಿಗಳು ಬಿಲ್ಡರ್ಗಳ ಕೈಗೊಂಬೆಗಳಂತೆ ವರ್ತಿಸುತ್ತಾ ಬಡವರ ಸುಮಾರು 90ಕ್ಕೂ ಹೆಚ್ಚು ಮನೆಗಳನ್ನು ನೆಲಸಮ ಮಾಡಿದ್ದಾರೆ ಎಂದು ವಕೀಲರಾದ ಅರವಿಂದ್ ಕಾಮತ್ ಅವರು ಬೇಸರ ವ್ಯಕ್ತಪಡಿಸಿದರು. ಜಯರಾಮ್ ಸೂರಪ್ಪ ಮೊದಲಿಯರ್ ಅವರ ಹೆಸರಿನಲ್ಲಿ ಪ್ರಸ್ತುತ ಪಹಣಿ ಇದೆ. ಬಂಡವಾಳಶಾಹಿಗಳು ಪೋಡಿ ಮಾಡಿಸದೆ, ಸರ್ವೆ ಗಡಿಗಳನ್ನು ಸರಿಯಾಗಿ ಗುರುತಿಸದೆ, ಆದೇಶದ ಕಾಲಾವಕಾಶವಿದ್ದರೂ ಕೂಡ ಇಂದು ಏಕಾಏಕಿ ನಮ್ಮ ವಾಸದ ಮನೆಗಳನ್ನು ವಿದ್ಯುತ್, ನೀರು ಸೇರಿದಂತೆ ದಿನ ಉಪಯೋಗಿ ವಸ್ತುಗಳನ್ನು ಧ್ವಂಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಯೋಗೇಶ್ ತಿಳಿಸಿದರು. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನಾವು ಗೌರವಿಸುತ್ತೇವೆ. ಫೆಬ್ರವರಿ 19ರವರೆಗೂ ಕಾಲಾವಕಾಶವಿದ್ದರೂ ಮಾನವೀಯತೆ ಮರೆತು ಇಲ್ಲಿನ ಅಧಿಕಾರಿಗಳು ಬಿಲ್ಡರ್ಗಳ ಪರ ಕೆಲಸ ಮಾಡುತ್ತಿರುವುದು ಸರಿಯಲ್ಲ ಎಂದು ಮನೆ ಕಳೆದುಕೊಂಡ ನೊಂದ ಮಹಿಳೆಯರು ನುಡಿದರು. ಈ ಸಂದರ್ಭದಲ್ಲಿ ನೂರಾರು ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ರಕ್ಷಣೆ ನೀಡಿ ತೆರವು ಮಾಡಿಸುವ ಕಾರ್ಯದಲ್ಲಿ ಯಶಸ್ವಿಯಾದರು. ನೋಡಿದ್ರೆ ಎಷ್ಟು ಸತಿ ಸರ್ ನಾವು ಬರ್ತಾ ಇದ್ದೀವಿ ಸರ್, ಹಿಂಗೆ ಮಾಡ್ತಾರೆ ಸರ್ ಈ ಪೊಲೀಸ್ ಕೇಸ್ ಹೋಗ್ತೀವಿ ಸರ್, ಹೊಡೆದ್ಬಿಟ್ರೆ ನಮ್ಮ ಕೇಸ್ ಏಕಾಏಕಿ ಎಲ್ಲಿ ಹೋಗ್ತಾರೆ ಅವರು? ಎಲ್ಲಿ ಹೋಗೋಕ್ಕಾಗುತ್ತೆ? ಕುಡಿಯೋ ನೀರು ಸಮಸ್ಯೆ ಇದೆ, ಕರೆಂಟ್ ಸಮಸ್ಯೆ ಇದೆ, ಎಲ್ಲಿ ಹೋಗೋಕ್ಕಾಗುತ್ತೆ? ವಿನಾಕಾರಣ ನಾವು ಅದು ದಯವಿಟ್ಟು ನಾವು ಕಾನೂನು ರಕ್ಷಣೆ ಮಾಡೋದು, ಕಾನೂನು ಸಂವಿಧಾನಕ್ಕೆ ಸಂಬಂಧಿಸಿದ ಎಲ್ಲರಿಗೂ ನೀವು ರಕ್ಷಣೆ ಕೊಡಬೇಕು. ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ನ್ಯಾಯ ಕೊಡಿಸಬೇಕು. ಈಗ ನಾವು ಇದನ್ನು ನಾವು ಒಂದು ಫ್ಯಾಮಿಲಿ ಥರ ಇದ್ದೀವಿ, ನಾವು ಸ್ಟೇಷನ್ ಬೇಕು, ನಿಮ್ಮ ಜೊತೆ ನಾವು ಒಡನಾಡಿಗಳ ಫ್ಯಾಮಿಲಿ ಥರ ಇದೆ, ಅದೇ ಥರ ಕಂಟಿನ್ಯೂ ಮಾಡ್ಕೊಂಡೋಣ. ಪೊಲೀಸ್ ಅಂದರೆ ಭಯ ಎಲ್ಲ ಭರವಸೆ ಅಂತ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಅದನ್ನು ದಯವಿಟ್ಟು ನಾವು ಮನದಟ್ಟು ಮಾಡಿಕೊಡೋಣ, ಜನಗಳಿಗೆ ಶಾಂತಿ ಕೊಡೋಣ. ಯಾವುದು ಗಲಾಟೆ ಐದು ಕೆಲಸಗಳಾಗುತ್ತೆ ಅವಕಾಶ ಬರೋದು. ನಿಮ್ಮ ಕೆಲಸ ನಾನು ಆರಾಮ ಮಾಡ್ತೀನಿ, ನಿಮ್ಮ ಕೆಲಸ ನಾನು ಮಾಡ್ತೀನಿ, ಇರೋದೇ ಬೇಡ, ಆರಾಮಾಗಿ ನಿಶ್ಚಿಂತಾಗಿದೆ ನಾನು ಕೆಲಸ ಮಾಡ್ತೀನಿ. ಕಾಲಾವಕಾಶ ಕೊಡಿ. ನಾವು ಹೋಗ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಹೋಗಿ ನಾವು ರಿವ್ಯೂ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ನಾವು ಹೇಳ್ತಿದ್ದಾರೆ ಅವರು ಮಾಡಿದ್ದನ್ನು ನಾವು ಒಪ್ಕೊಳ್ಳೋಕೆ ನಾವು ರೆಡಿ ಇಲ್ಲ. ಅದು ರದ್ದುಬಡ್ಡಿ ಸ್ಟಾರ್ಟ್ ಮಾಡಬೇಕು. ಈಗಾಗಲೇ 10 ಕೋಟಿ ಜನ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಈಗ ನನ್ನ ಜಾಗ ನಿಮ್ಮ ಜಾಗ ಎಲ್ಲೆಲ್ಲಿದೆ ಅಂತ ಪರಿಚಯ ಮಾಡ್ಕೊಂಡು ಅಲ್ಲಿ ಹೋಗ್ಬೋದು. ನಾವು ಅದಕ್ಕೆ ಯಾವುದೇ ಇದಿಲ್ಲ. ರೆವಿನ್ಯೂ ರೆಕಾರ್ಡ್ಸು ಎಲ್ಲ ಇವರು ಪರವಾಗಿರುವಾಗ ಹೆಂಗೆ ಬರೋಕ್ಕಾಗುತ್ತೆ ಸರ್? ಮಾಡೋಕ್ಕೆ ಅವ್ರು ಇದ್ದಾಗ ಇವರು ಒಂದು ಸ್ಟೇ ಇದ್ದಾಗ ಅವ್ರು ಬೇಲ್ ಅಗ್ರಿಮೆಂಟ್ ಹೆಂಗೆ ಮಾಡ್ತಾರೆ? ಪರಮಾರಿ ಹೆಂಗೆ ಮಾಡೋಕ್ಕಾಗುತ್ತೆ? ಮಾಡೋಕ್ಕೆ ಯಾವುದೇ ಕಾರಣ ಬರೋದೇ ಇಲ್ಲ ಸರ್. ಅವಾಗ ಟ್ರಯಲ್ ಕೋರ್ಟಲ್ಲಿ ಕೇಸ್ ಪೆಂಡಿಂಗಿದ್ದಾಗ ಸುಪ್ರೀಂ ಕೋರ್ಟ್ಗೆ ಡಿಸೈಡ್ ಮಾಡಿರ್ಬೋದು. ಪಾಪ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ ಕೊಡಿ ಅಂತ. ಕೊಡೋಣ, ನಾನು ಇನ್ನೂ ಕೇಳ್ತೀನಿ, ಕೊಡೋಣ. ಇನ್ನೂ ನಿಮ್ಗೆ ಬೇಕಂತ ಹೇಳಿದ್ರೆ ನಾನು ಇನ್ನೂ ಸುಪ್ರೀಂ ಕೋರ್ಟ್ ಗೌರವ ಕೊಡಬೇಕಂತ ಹೇಳಿದ್ರೆ ಅದು ಮಧ್ಯ ಜಾಗದಲ್ಲಿ ಬೇಕಾದ್ರೆ 20 ಕೋಟಿ ತಗೊಂಡು ಟೆಂಟ್ ಹಾಕಿ ಯಾವುದೇ ಮನೆಗಳಿಂದ ಇರೋದು ಮುಟ್ಟೋದು, ಖಾಲಿ ಮಾಡಿಸೋದು ದಯವಿಟ್ಟು ಮಾಡಬಾರ್ದು. ನನ್ನ ಯಾರೋ ಬಂದಿದ್ದಾರೆ 10,000 ರೂಪಾಯಿ ಕೊಟ್ಟು ಅವ್ರಿಗೂ ಏನು ಸಂಬಂಧ ಏನಿದೆ? 10,000 ಕೊಟ್ಟು ಅವ್ರು ಖಾಲಿ ಮಾಡೋಕ್ಕೆ ಅವ್ರಿಗೆ ಏನು ರೈಟ್ ಇದೆ? ದುಡ್ಡು ತಗೊಂಡ್ರೆ ನಾವು ಅಡ್ವಾನ್ಸ್ ತಗೊಂಡ್ರೆ ನಾವು ಬಾಡಿಗೆ ಕೊಟ್ಟರೆ ನಾವು ಬಾಡಿಗೆ ತಗೊಂಡು ನಾವು ಕೊಡಬೇಕಾದ್ರೆ 22ನೇ ತಾರೀಕು ನೋಟಿಸ್ ಕೊಟ್ಟು 14ನೇ ತಾರೀಕು ಬಂದು ಡೆಮಾಲಿಷನ್ ಮಾಡಬೇಕಾದ್ರೆ ಕಷ್ಟ. 21 ಅಲ್ಲ, ಆಲ್ರೆಡಿ ಮುಗೀತು, ಮೊನ್ನೆ ಮುಗೀತು. 3 ವಾರ ಅವ್ರಿಗೆ ಸಾಕು. ಮತ್ತೆ ಇನ್ನೂ ಎಷ್ಟು ಜನ ಕೊಡ್ಬೇಕು? ನಾನು ನಮ್ದು ನೀರು ಕೇಸ್ ಕುತ್ತಿಗೆ ಬಂದು ಮತ್ತೆ ನೀರು ಮೇಲೆ ಹರಕ್ಕೆ ಸೌಹಾರ್ದತೆಯಲ್ಲಿ ಬಗೆಹರಿಸ್ತಾನೆ ಸರ್. ಎಲ್ಲರಿಗೂ ಏನು ತೊಂದರೆ ಇಲ್ಲ, ನಾನು ಬಗೆಹರಿಸ್ತೀನಿ. ಅದೊಂದು ದಿವಸ ನಮಗೆ ಈಗ ನಮ್ಮ ಹೋಗಿ ನೀವೇನಿದ್ರೆ ಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗ್ರಿ. ಇಲ್ಲಿ ನಮ್ಮ ಲೆವೆಲ್ ಬಗೆಹರುವಂಥದ್ದಲ್ಲಿ ಬಫರ್ ಝೋನಿಗೆ ಗ್ಯಾರಂಟಿಯಾಗಿ ಇರುವಂಥ ಒಂದು ಜಾಗ. ಬಾಕಿ 2 ಎಕರೆ 10 ಗುಂಟೆಯಲ್ಲಿ 1 ಎಕರೆ 30 ಗುಂಟೆ ಅವ್ರದ್ದು ಇದೆ ಅಂತ ಹೇಳ್ತಾರೆ, 20 ಗುಂಟೆ ಜಾಗ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಡಿಸ್ಪ್ಯೂಟಲ್ಲಿ ಇದೆ. ಏನಂತ ಹೇಳಿದ್ರೆ ಸಿಗ್ನೇಚರ್ಗಳು ಮ್ಯಾಚ್ ಇದೆ, ಯಾವುದೋ GPA ತೋರಿಸ್ತಾರೆ, ಯಾವುದೋ ಸೇಲ್ ಅಗ್ರಿಮೆಂಟ್ ತೋರಿಸ್ತಾರೆ. ಪ್ರತಿಯೊಂದು ಕಡೆ ಬೌಂಡ್ರಿಗಳು ಚೇಂಜ್ ಇದೆ. ಅವ್ರದ್ದೇ ದಾಖಲೆಯಲ್ಲಿ ಬೌಂಡ್ರಿ ಯಾವುದಿದೆ. ನಾವೇನು ಹೇಳಿದ್ವಿ, ನಿಮ್ಮದು ಬೌಂಡ್ರಿ ಎಲ್ಲಿದೆ ಅದನ್ನು ಕರೆಕ್ಟಾಗಿ ತೋರಿಸ್ರಿ. ನಮ್ದು 10 ಗುಂಟೆ, ನಾವು 3 ಜನ ಬ್ರದರ್ಸ್ ಇದ್ದೀವಿ. ನಮ್ಮ ಜಯರಾಮ್ ಅವ್ರ ಜೊತೆಗೆ ನಮ್ಮ ಯೋಗೇಶ್ ಅವ್ರ ಜೊತೆ ಇನ್ನಿಬ್ರು ಬ್ರದರ್ಸ್ ಇದ್ದಾರೆ. ಅವ್ರು ಏನು ಮಾಡಿದ್ರೆ 2 ಎಕರೆ 22 ಗುಂಟೆಯಲ್ಲಿ 3 ಜಾಗದಲ್ಲಿ, ಅಂದರೆ ಬ್ರದರ್ಸ್ ಎಲ್ಲ ಜನರಲ್ಲಿ ಒಟ್ಟಿಗೆ ಹತ್ರ ಇರೋಕ್ಕೆ ಇಷ್ಟಪಡಲ್ಲ. ಒಬ್ಬರು 3 ಗುಂಟೆಯಲ್ಲಿ ಇಲ್ಲೊಬ್ರು ಜನ ಇದ್ದಾರೆ, ಇನ್ನೊಬ್ರು ಆ ಕಡೆ ಇದ್ದಾರೆ, ಇನ್ನೊಬ್ರು ಬ್ಯಾಕ್ ಸೈಡಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಈಗ ಪೋಡಿನೇ ಆಗಿಲ್ಲ. ಪೋಡಿ ಆಗದಿರ ಪೋಡಿ ಡಾಕ್ಯುಮೆಂಟ್ ಬೇಕಲ್ಲ, ಪೋಡಿ ಸ್ಕೆಚ್ ಬೇಕಲ್ಲ, ಯಾರಾದರೂ ಒಬ್ರು ತೋರಿಸಿ. ಇವಾಗ ಇದು ನೋಡಿ, ಕರೆಕ್ಟಾಗಿ ನೋಡಿ, 19ನೇ ತಾರೀಕಿಗೆ
ದಯಾನಂದ್ ಮೂರ್ತಿ ಅಂತೇಳಿ ಒಬ್ಬರಿಗೆ ಅಲಾಟ್ ಆಗಿದೆ. ಇದು ಸಂಜಯ್ ರಾಜ್ ಅವರು 5ನೇ ತಾರೀಕಿಗೆ ಹಾಕಿರೋ ಅಪ್ಲಿಕೇಶನಲ್ಲಿ 10ನೇ ತಾರೀಕು ಎಕ್ಸೆಪ್ಟ್ ಆಗುತ್ತೆ, 12ನೇ ತಾರೀಕು ಅಲಾಟ್ ಆಗುತ್ತೆ, 19ನೇ ತಾರೀಕು ಅಂದರೆ 7 ದಿನ ಕನಿಷ್ಠವಾದ ಒಂದು ಗಡುವನ್ನು ನೀಡಲೇಬೇಕು. ಸೊ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅವರು ಮಾನ್ಯ ನಮ್ಮದು ಸುಪ್ರೀಂ ಕೋರ್ಟ್ಗೆ ಕೂಡ ಅವರು ರೆಸ್ಪೆಕ್ಟ್ ಕೊಟ್ಬಿಟ್ಟು ಆ ರೀತಿಯಲ್ಲಿ ಮಾಡಲೇಬೇಕು, ಆ ರೀತಿ ಕರೆಕ್ಟಾದ ರೀತಿಯಲ್ಲಿ ಮಾಡಬೇಕು. ಇವಾಗ ಏನಿದೆ ಏಕಾಕಿ ಬಂದುಬಿಟ್ಟು ಇದ್ದವ್ರಿಗೆಲ್ಲ ನಾವು ಅವ್ರ ಜೊತೆ ಮಾತುಕತೆ ಕೂಡ ಆಡಿದ್ದೀವಿ. ಆಯಿತು, ಆ ಜಾಗವನ್ನು ತೊಗೊಳ್ಳಿ, ಹೊಡಿಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಪಾಪದವರಿದ್ದಾರೆ, ಬೇಕಾದ್ರೆ ನೀವೇ ಅವ್ರ ಹತ್ರ ಮಾತಾಡ್ಕೊಳ್ಳಿ. ಯಾಕಂದರೆ ಇದು ಇನ್ನೂ ಅಧೀನ ನ್ಯಾಯಾಲಯದಲ್ಲಿ ಅಂದರೆ ನಮ್ಮ ಟ್ರಯಲ್ ಕೋರ್ಟಲ್ಲಿ ಇನ್ನೂ ನಡೀತಾ ಇದೆ ಈ ವಿಷಯವಾಗಿ. ಸುಪ್ರೀಂ ಕೋರ್ಟಿಂದ ಅಲ್ಟಿಮೇಟ್ ಅಂತ ಏನು ಹೇಳಲಿಲ್ಲ. ಪ್ರೈಮಾ ಫೇಸಿ ಅವರು ನೆಕ್ಸ್ಟ್ ಪಾರ್ಟ್ ಇಂಜಂಕ್ಷನ್ ಅವ್ರ ಕಡೆ ಇರೋದ್ರಿಂದ ಅವ್ರು ಇದ್ದಾರೆ ಅಂತ ಒಂದು ಊಹೆಯಲ್ಲಿ ಅವ್ರು, ಯಾಕಂದರೆ ಟೈಟಲ್ ಫಾಲೋಸ್ ಪೊಸೆಷನ್ ಅಂತೇಳಿ ಅವ್ರ ಜೊತೆ ಟೈಟಲ್ ಇದೆ ಅಂತ, ಆ ಟೈಟಲ್ ನಾವು ಡಿಸ್ಪ್ಯೂಟ್ ಮಾಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟು ಕ್ಲಿಯರ್ ಆಗಿ ಹೇಳಿದೆ ಏನಂದರೆ ಆ ಟೈಟಲನ್ನು ನೀವು ಟ್ರಯಲ್ ಕೋರ್ಟಲ್ಲಿ ಖಂಡಿತವಾಗಿ ಅಂದರೆ ಇವತ್ತು ಸುಪ್ರೀಂ ಕೋರ್ಟ್ ಆಜ್ಞೆ ಏನಿದೆಯೋ ಅದು ಆದೇಶ ನಾವು ಪಾಲನೆ ಮಾಡಲೇಬೇಕು. ಆದರೂ ಅದಕ್ಕೆ ಸಮಯ ಅನ್ನೋದು ಇದ್ದೇ ಇರುತ್ತೆ. 22ನೇ ತಾರೀಕು ಆದೇಶ ಆಗುತ್ತೆ, ನಾವು 5ನೇ ತಾರೀಕು ನಮಗೆ ಆದೇಶದ ಪ್ರತಿ ಸಿಗುತ್ತೆ, ಅಂದರೆ ಆರ್ಡರ್ ಪ್ರತಿ 5ನೇ ತಾರೀಕು ಸಿಕ್ಕಿದಾಗ ನಾವು ಅದಕ್ಕೆ ಏನು ಮಾಡಬೇಕು, ಅವ್ರು ಯಾವ ಥರ ಹಾಕಿದ್ದಾರೆ ಎಲ್ಲ ನೋಡಿ ನಾವು ಅದಕ್ಕೆ ಕಾನೂನುಬದ್ಧವಾಗಿ ಅವರು ಕರೆಕ್ಟು ಒಂದು ಆದೇಶ ಆಗೈತೆ ಅಂದರೆ ಅದರಲ್ಲಿ ಸತ್ಯತೆ ಇರುತ್ತೆ ಅಂತ ನೋಡಿ ಮಾಡಿರ್ತಾರೆ. ಆದರೆ ಅಲ್ಲಿ ಏನು ಸಬ್ಮಿಷನ್ ಅಥವಾ ಕೊಟ್ಟಿರೋವಂಥ ಸತ್ಯಾಸತ್ಯತೆಗಳ ಮೇಲೆ ಅವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಖಾಲಿ ಜಾಗ ಅಂತ ತೋರಿಸಿದ್ದಾರೆ, ಇಲ್ಲಿ ಮನೆಗಳು ಇರೋವಂಥದ್ದು ಮತ್ತು ಇಲ್ಲಿ ವಾಸ ಇರೋವಂಥದ್ದು ಅದನ್ನು ತೋರಿಸೋ ಒಂದು ಸಂದರ್ಭದಲ್ಲಿ ಇಲ್ಲಿ ಎಲ್ಲೋ ನಮ್ಮ ವಕೀಲರು ಅದನ್ನು ಎಳ್ವಿದ್ದಾರೆ ಅನ್ನೋದು ನಮಗೆ ಆಮೇಲೆ ಗೊತ್ತಾಯಿತು. ಯಾಕಂದರೆ ಸುಪ್ರೀಂ ಕೋರ್ಟು ಇರೋ ಥರ ಇದ್ದರೆ ನಾವು ಹೋಗಿ ನೋಡ್ಬೋದು. ನಾವು ದಿನಗೂಲಿ ಮಾಡೋರು ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು, ಡೆಲ್ಲಿ ಅಷ್ಟು ದೂರ ಹೋಗಿ ನಮ್ಮ ಕೈಯಲ್ಲಿ ಮಾಡದೇ ಇರೋ ಪರಿಸ್ಥಿತಿಯಲ್ಲಿ ಇದನ್ನು ಒಂದು ಸಾಧಕವಾಗಿ ತೊಗೊಂಡು ಅದು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಇವಾಗ ಆದೇಶ ಇದೆ, ಆ ಆದೇಶಕ್ಕೆ ತಿರ್ಗಾ ಪ್ರತಿ ಆದೇಶವಾಗಿ ನಮ್ಮ ಒಂದು ನಿವೇದನೆ ತೋರಿಸ್ಕೊಂಡ್ರೆ ಅದಕ್ಕೆ ಸಮಯಾವಕಾಶ ಇದೆ. ಇಲ್ಲಿ ಇವರು ಪೊಲೀಸವರು ಹೇಳೋ ಥರ ಅವ್ರಿಗೆ 3 ವಾರ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ, 3 ವಾರ ಒಳಗೆ ಬಿಟ್ಕೊಟ್ಟು 1 ವಾರದೊಳಗೆ ಕಂಪ್ಲೇಂಟ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ ಕಮಿಷನರ್ಗೆ. ಆದರೆ ಕಮಿಷನರು ನಮ್ಮ ಮೇಲೆ ಒಂದು ಕರುಣೆ ತೋರಿಸ್ತಾ ಇಲ್ಲ. ಯಾಕಂದರೆ ಇಲ್ಲಿ ಅವರು ಆದೇಶ ಪಾಲನೆ ಮಾಡದೇ ಇದ್ದಾಗ ಅವ್ರ ಕುತ್ತಿಗೆಗೆ ಬರುತ್ತೆ ಅನ್ನೋದು ಸತ್ಯ ಅಂತ ಆದ್ರೂ ನೈಜ ವಾಸ್ತವ ಅವ್ರಿಗೆ ತಿಳಿಸ್ಕೊಟ್ಟಾಗ ಇದೇನಾಗುತ್ತೆ, ಅಲ್ಲಿಗೆ ಅವ್ರು ತಲುಪಿಸಿದಾಗ ಇನ್ನೂ ನಮಗೆ ಸ್ವಲ್ಪ ಒಂದು ಹತ್ರ ಆಗುತ್ತೆ, ಹಾಗೂ ಆ ಸತ್ಯತೆ ಅಲ್ಲಿ ತಿಳಿಯುತ್ತೆ. ಆದರೆ ಇಲ್ಲಿ ಅದಕ್ಕೆ ಸಂದರ್ಭ ಕೊಡದೆ, ಕಾಲಾವಕಾಶ ಕೊಡದೆ, ನಾವು ಆದೇಶ ಮಾಡೋರೆ ಅಷ್ಟೇ, ನಾವು ಅದನ್ನು ಪಾಲನೆ ಮಾಡ್ತೀವಿ, ನೀವೇನಾದ್ರು ಮಾಡಿ, ನೀವು ಹೋಗಿ ಕೋರ್ಟಿಗೆ ತಿಳಿಸಿ ಅಂದರೆ ಅಟ್ಲೀಸ್ಟ್ ನಾವು ಸುಪ್ರೀಂ ಕೋರ್ಟ್ಗೆ ಹಾಕಿರೋದು ಮೊನ್ನೆ ಹೋಗಿ ಕಮಿಷನರ್ ಅವ್ರಿಗೂ ಒಂದು ಲೆಟ್ರ್ ಕೊಟ್ಟು ಆಮೇಲೆ ನಾವು ಮೊನ್ನೆ ಕೇಸ್ ಡೈರಿ ನಂಬರ್ ಓಪನ್ ಮಾಡ್ಕೊಂಡಿದ್ದೀವಿ. ಸುಪ್ರೀಂ ಕೋರ್ಟಲ್ಲಿ ಬಂದು ಆನ್ಲೈನಲ್ಲೇ ಅದು ಆಟೋಸ್ಟೇಟಾಗಿ ಬರುವಂಥದ್ದು. ಸೊ ಇವಾಗ ಏನಾಗುತ್ತೆ, ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಇರೋದ್ರಿಂದ ಇವತ್ತು ಬರಲಿಲ್ಲ. ಇವಾಗ ಸೋಮವಾರ ಮಂಗಳವಾರ ಅಟ್ಲೀಸ್ಟ್ ಬಂದಾಗ ನಮಗೆ ಸ್ವಲ್ಪ ಸಮಯಾವಕಾಶ ಕೊಡ್ತಾರೆ. ತಿರ್ಗಾ ಅದು ಪುನರ್ ಪರಿಶೀಲನೆ ಮಾಡೋಷ್ಟು ಸೌಭಾಗ್ಯ ನಮಗಿದ್ರೆ ಅಥವಾ ಇಲ್ಲಿ ಹೇಳಿರೋದು ಏನು ಸುಳ್ಳು ಅನ್ನೋದು ನಾವು ಸಾಬೀತುಪಡಿಸಿದ್ರೆ ಇದನ್ನು ತೆಗಿತಾರೆ. ಆದರೆ ಅದಕ್ಕೆ ಸಮಯಾವಕಾಶ ಮೇಲಿನ ಅಧಿಕಾರಿಗಳು ಏನು ಪ್ರಾಸಿಕ್ಯೂಷನ್ ಸೈಡ್ ಅಂತ ಹೇಳಿದ್ರಲ್ಲ, ಅವ್ರಿಗೆ ಅಧಿಕಾರ ಇರುತ್ತೆ ನೈಜ ಮಾಹಿತಿ ಕೊಡೋದಕ್ಕೆ ಸುಪ್ರೀಂ ಕೋರ್ಟ್ಗೆ. ಈಗ ವಕೀಲರು ನನ್ನ ಕಡೆ ಇಲ್ಲ, ನಾನು ಮೊದಲಕ್ಕೆ ಅವ್ರು ಯಾರು ಧರ್ಮೇಶ್ವರ ಅದೆಲ್ಲ ಕೆಲಸ ಮುಗಿಸ್ತಿದ್ದೀನಿ, ಅವ್ರ ಮಧ್ಯಕ್ಕೆ ಆಯ್ತು ಸರ್, ನಾವು ಮೇಲಧಿಕಾರಿಗಳ ಹತ್ರ ಮಾತಾಡ್ತೀವಿ ಸರ್. ಕುಮಾರ್ ಅವರು ನನ್ನ ಮೇಲ್ನವರಲ್ಲ, ನಮ್ಮ ಕಮಿಷನರ್ ನನ್ನ ಮೇಲ್ನವರು. ಅವ್ರು ಹೇಳಿದಾರ ಬಂದಿನಿ, ನಾನು ನಿಂದ್ರಕ್ಕಾಗಲ್ಲ, ನೀವು ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಇದು ಮಾಡಿಸಿದ್ರೆ ನಾನು ಏನಾದ್ರು ಮಾಡ್ಬೋದು. ನಾನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅಪ್ಲೈ ಮಾಡ್ತೀನಿ. ದಯವಿಟ್ಟು ಅಡೆತಡೆ ಬಂದ್ರೆ ಅಡೆತಡೆ ಬರ್ತಾ ಇಲ್ಲ, ಯಾರಾದ್ರೂ ಅಡೆತಡೆ ಬಂದ್ರೆ ಕಾನೂನದಾಗ ಏನು ಮ್ಯಾಕ್ಸಿಮಮ್ ಐತಲ್ಲ ಅದನ್ನ ಯೂಸ್ ಮಾಡಿ. ಆಯ್ತು, ನಾವು ನನಗೆ ತೊಂದರೆ ಮಾಡಕ್ಕೆ ಹೋಗ್ಬಿಡಿ. ನೀವೇನಂತಂದ್ರೆ ನನ್ನ ಜೊತೆ ಮಾತಾಡಿದ್ರೆ ಮಿನಿಗ್ಲೆಸ್ ಸಂತೋಷ, ನನ್ನ ಜೊತೆ ಮಾತಾಡಿದ್ರೆ ಮಿನಿಗ್ಲೆಸ್. ನಿಮ್ಮ ಒಂದ ಮಾತಾಡ್ತೀವಿ, ಪಾರ್ಟಿ ಮಾಡಿದ್ರೆ ಕಮಿಷನರ್ ಸಾಹೇಬರಿಗೆ, ನಮ್ಮ ಡಿಪಾರ್ಟ್ಮೆಂಟ್ದವ್ರಿಗೆ ಅವರಿಗೆ ಮಾಹಿತಿ ಅವರನ್ನ ಕೇಳ್ತೀವಿ. ಮೊನ್ನೆ ಬಂದ ನಿಮ್ಗೆ ಅರ್ಥ ಆಗಲಿಲ್ಲ, ಮೊನ್ನೆ ಬಂದಾಗ ಅರ್ಥ ಆಗಲಿಲ್ಲ, ಇವತ್ತು ಹೇಳಿದ್ರೆ ನಾನು ಮಾಡಿ ಕೆಲಸ ಸ್ಟಾರ್ಟ್ ಮಾಡಿಸ್ರಪ್ಪ. ಕೇಳ್ರಿ, ಏನು ಮಾಡೋಕ್ಕಾಗಲಿಲ್ಲ, ನೀವೇನು ಹೊಸದಾಗಿದೆ ನಿಮ್ಮಲ್ಲಿ ಏನಾರ ಹಂಗೆ